ಅಬ್ಬಾ ಸದ್ಯ ಬಂದ್ಯಲ್ಲ, ಇಷ್ಟೊತ್ತಾದ್ರೂ ನೀವ್ ಬರ್ದೇ ಇದ್ದಿದ್ ನೋಡಿ. ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇದೆಯಾ? ಮೊನ್ನೆಯವರೆಲ್ಲ ಹರಕೆ ತೀರಿಸ್ಬೇಕು ಅಂತ ಇಲ್ಲಿ ಬಂದು ಕಾಯ್ತಾ ಇದ್ರೆ ಟೈಮಿಗೆ ಸರಿಯಾಗಿ ಬರ್ಬೇಕು ಅಂತ ಗೊತ್ತಾಗಲ್ಲ ನಿನ್ಗೆ? ಇಡಪ್ಪ ಬಂದಿದ್ದಾಳಲ್ಲ ಈಗ. ಅಲ್ಲ ನಾನು ಮಾತಾಡ್ಬೇಡ ನೀನು. ಎಷ್ಟು ಸತಿ ಹೇಳಿದ್ದೀನಿ ಬೇರೆಯವ್ರ ಎಮೋಷನ್ಸ್ ಜೊತೆ ಆಟ ಆಡ್ಬೇಡ. ನೀನ್ ಕಾಣಿಸ್ತಾ ಇಲ್ಲ ಅಂತ ಪಾಪ ಅವ್ರು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ರು ಗೊತ್ತಾ? ನೀನ್ ಪ್ರತಿ ಸತಿ ತಪ್ಪು ಮಾಡಿದಾಗ ನೀನು ವಹಿಸ್ಕೊಂಡು ಮಾತಾಡೋದವ್ರು ಇದೇನಾ ನೀನ್ ಅವ್ರಿಗೆ ಕೊಡೋ ರೆಸ್ಪೆಕ್ಟ್? ಸಾರಿ ಅಜ್ಜಿ. ಪದೇ ಪದೇ ತಪ್ಪು ಮಾಡಿ ಎಲ್ಲರೂ ವೇಟ್ ಮಾಡೋ ಹಾಗೆ ಮಾಡ್ತಿಯಲ್ಲ. ಫಸ್ಟ್ ಟೈಮಿಗೆ ಬೆಲೆ ಕೊಡೋದು ಕಲ್ತ್ಕೋ. ಹೋಗ್ಲಿ ಬಿಡುರ, ಬಂದಿದ್ದಾಳಲ್ಲ. ಆಗಲ್ಲ, ಸುಮ್ಮನಿರಮ್ಮ. ಪ್ರತಿ ಸತಿ ನಿನ್ ಮುಖ ನೋಡ್ಕೊಂಡೆ ಇವಳನ್ನು ಕ್ಷಮಿಸ್ತಾ ಇದ್ವಿ. ಇನ್ನು ಎಷ್ಟು ದಿನ ಅಂತ ತಡ್ಕೊಳ್ಳೋದು? ಅಕ್ಕ ಈಗ್ಲೇ ಎಷ್ಟು ಬೈತಿದ್ದಾರೆ. ಇನ್ ಒಡವೆಗಳು ತಲುಪಿಲ್ಲ ಅಂತ ಗೊತ್ತಾದ್ರೆ ಇಲ್ಲೇ ಕೊಂದು ಶಾಂತಿ ಹೋಮ ಮಾಡಿಸ್ಬಿಡ್ತಾರಷ್ಟೇ. ಗುರುಗಳು ಕಾಯ್ತಿದ್ದಾರೆ, ಬನ್ನಿ. ಹಾ ಸರಿ ಬನ್ನಿ, ಎಲ್ಲ ಹೋಗೋಣ ಬನ್ನಿ ಬನ್ನಿ. ಓಹೋ, ಎಲ್ಲ ಕುಟುಂಬ ಸಮೇತರಾಗಿ ಬಂದಿದ್ದೀರಾ. ನಿಮ್ಮೆಲ್ಲರನ್ನು ಒಟ್ಟಿಗೆ ನೋಡಿ ತುಂಬಾ ಸಂತೋಷ ಆಯ್ತು. ನಾನ್ ಬರೋದ್ರೊಳಗೆ ಎಲ್ಲ ಮುಗ್ದಿರುತ್ತೆ ಅಂತ ಅನ್ಕೊಂಡೆ, ನೋಡಿದ್ರೆ ಎಲ್ಲ ತಯಾರಾಗಿದೆ ತಾಯಿ. ಒಡವೆಗಳು ಬಂದ ತಕ್ಷಣ ದೇವಿಗೆ ಹಾಕಿ ಅಲಂಕಾರ ಮಾಡ್ಬಿಡ್ತೀವಿ. ಎಲ್ಲ ಒಡವೆಗಳು ತಂದಿದ್ದೀರ ತಾನೇ? ಒಡವೆನಾ? ನೆನ್ನೆನೆ ದೇವಸ್ಥಾನದವ್ರ ಮನೆಗ್ ಬಂದು ತಗೊಂಡ್ ಹೋದ್ರಲ್ಲ. ಏನಂದ್ರೆ ದೇವಸ್ಥಾನದವ್ರ? ನನ್ ಸೊಸನೆ ಕೊಟ್ಟು ಕಳ್ಸಿಲ್ಲಲ್ಲ. ಇಲ್ಲಮ್ಮ, ನಾನು ಆ ತರದವ್ರನ್ನ ಯಾರನ್ನೂ ಕಳ್ಸಿಲ್ಲ. ಏನ್ ಹೇಳ್ತಿದ್ದೀರಾ ಪುರೋಹಿತ್ರೆ? ನೀವ್ ಯಾರನ್ನೂ ಕಳಿಸ್ಲಿಲ್ವಾ? ಅಲ್ಲಮ್ಮ, ಬೆಲೆ ಬಾಳೋ ಒಡವೆ ಯಾರ್ಯಾರನ್ನೂ ಕಳ್ಸಕ್ಕಾಗತ್ತಾ? ಒಡವೆ ತೂಕ ಹಾಕ್ಸಿ ಗ್ರಾಮ್ ಎಲ್ಲ ಬರ್ಸಿ ರಸೀದಿ ತಗೋಬೇಕು ತಾನೆ. ಇಷ್ಟು ಚಿಕ್ಕ ವಿಷಯ ಗೊತ್ತಾಗಲ್ಲ ಅಂದ್ರೆ ಏನು? ದುರ್ಗಾ, ಏನಿದಲ್ಲ? ಏನ್ ಮಾಡ್ತಿದ್ದೆ ನೀನು? ನೆನ್ನೆ ಮನೆಗೆ ಯಾರೋ ಬಂದಿದ್ರು ಏಜೆ, ಹಾಗೂ ನಾನು ಕೇಳ್ದೆ ಇವ್ರ ದೇವಸ್ಥಾನದವ್ರೆ ಅಂತ ಹೇಳೋದಕ್ಕೆ ಏನ್ ಗ್ಯಾರಂಟಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಂತ. ಆದ್ರೆ ಲೀಲಾ ಅವರು ನನ್ನ ಮಾತೆ ಕೇಳಲಿಲ್ಲ. ಇದು ನನ್ ಜವಾಬ್ದಾರಿ, ನನ್ನ ಇಷ್ಟ, ನೀವ್ಯಾರ ಮಧ್ಯ ಕೇಳಕ್ಕೆ ಅಂತ ನನ್ ಬಾಯೇ ಮುಚ್ಚಿಸ್ಬಿಟ್ರು. ನಾನು ವಿಧಿ ಇಲ್ದೆ ಸುಮ್ನಾಗ್ಬೇಕಾಗ್ ಬಂತು. ಇದೇನಮ್ಮ ಇದು? ಒಡವೆನ ಯಾರಿಗೋ ಕೊಟ್ಟು ನೀವು ಮೋಸ ಹೋಗಿದ್ದೀರಾ. ಏನು ಎತ್ತ ಅಂತ ನೋಡ್ಬೇಕಲ್ವೇ? ಅವರು ಸಾಧು ತರ ಕಾಣಿಸ್ತಿದ್ರು, ದೇವಸ್ಥಾನದವ್ರ ತರಾನೇ ಇದ್ರು, ಅದಕ್ಕೆ ಕೊಟ್ಟೆ. ಅದು ಹೇಗಮ್ಮ ಅನ್ಕೊಂಡ್ಬಿಟ್ರೆ? ಏಜೆ ಹೆಂಡತಿಯಾಗಿ ಬುದ್ಧಿವಂತಿಕೆ ಉಪಯೋಗಿಸದೆ ನೀವೇ ಮೋಸ ಹೋಗಿದ್ದೀರಾ. ಇನ್ನ ಸಾಮಾನ್ಯರ ಕತೆ ಏನು? ಎಲ್ಲಾ ವಿಷಯದಲ್ಲೂ ನಿಮ್ದು ಹುಡುಗಾಟನೇ ಆಗೋಯ್ತು. ನನ್ಗೆ ಯಾಕೋ ಭಯ ಆಗ್ತಿದಾರ. ಏನೋ ಒಳ್ಳೇದಾಗ್ಲಿ ಅಂತ ಏನೋ ಮಾಡಕ್ ಹೊರಟೆ. ಈಗ ನೋಡಿದ್ರೆ ದೊಡ್ಡ ಅನಾಹುತನೇ ಆಗ್ಬಿಟ್ಟಿದ್ಯಲ್ಲ. ಅನಾಹುತ ಆಗದೆ ಇರತ್ತಾ? ಇವ್ರು ಮಾಡಿದ ಕೆಲ್ಸಕ್ಕೆ ಇವತ್ತು
ಅಮ್ಮ ನೀನೇನು ಯೋಚನೆ ಮಾಡ್ಬೇಡ, ನಾನು ಇದೀನಲ್ಲ, ಏನೋ ಒಂದು ಮಾಡ್ತೀನಿ. ಮನೆಯವ್ರು ಒಳ್ಳೇದಕ್ಕೆ ಎಜೆ ಅವರು ದೇವಸ್ಥಾನಕ್ಕೆ ಒಡವೆಗಳನ್ನು ಕೊಡ್ತಾ ಇದ್ರು. ಆದ್ರೆ ಇಲ್ಲಿ ನೋಡಿದ್ರೆ ಏನೇನೋ ಆಗೋಯ್ತು. ಮುಂದೆ ಏನ್ ಅನಾಹುತ ಕಾದಿದೆಯೋ ಏನೋ. ರಾಮ್, ಅಂದ್ರೆ ಇದೆಲ್ಲ ಏನೋ ಕೆಟ್ಟದಾಗತ್ತೆ ಅನ್ನೋದ್ರ ಸೂಚನೆನಾ? ನಮ್ಗೆಲ್ಲ ಏನಾದ್ರೂ ತೊಂದರೆ ಆಗುತ್ತಾ? ನಾವೆಲ್ಲ ಯೋಚನೆ ಮಾಡಬೇಡ, ಯಾವುದೇ ಕಾರಣಕ್ಕೂ ಹರಕೆ ನಿಲ್ಲೋದಕ್ಕೆ ನಾನು ಬಿಡೋದಿಲ್ಲ. ಆದಷ್ಟು ಬೇಗ ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ. ದುರ್ಗಾ, ಹಲೋ, ನಾನೀಗ ಏನೇನ್ ಹೇಳ್ದೆ ಅದಷ್ಟು ಒಡವೆಗಳು ಬರ್ಬೇಕು, ಯಾವುದು ಮಿಸ್ ಆಗ್ಬಾರ್ದು. ಕಂಠಿಹಾರ ಬೇಕು, ಇಲ್ಲ ಇಲ್ಲ ಈಗ್ಲೇ ಬೇಕು. ನಾವು ದೇವಸ್ಥಾನದಲ್ಲಿದ್ದೀವಿ, ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಕಳಿಸ್ಕೊಡಿ. ಹಾ, ದುರ್ಗಾಕ್ಕ ಬಂದ್ರು, ಒಡವೆ ತಂದ್ರು. ಅಂತೂ ನಮ್ ಮರ್ಯಾದೆ ಉಳಿಸ್ಬಿಟ್ರಿ ಅಕ್ಕ. ಅಮ್ಮ, ಹರಕೆಗೆ ಯಾವ ದೋಷನೂ ಆಗಿಲ್ಲ, ಎಲ್ಲ ನೀನು ಅನ್ಕೊಂಡ ಹಾಗೆ ನಡೆಯುತ್ತೆ. ಯೋಚನೆ ಮಾಡಬೇಡ. ತೋ, ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ